ಹಲೋ, ಹಾಯ್ ಫ್ರೆಂಡ್ಸ್. ತುಂಬ ದಿನ ಆದಮೇಲೆ ಸೈಟ್ ಕಡೆ ಬಂದಿದ್ದೆ. ಸೊ ನಿಮಗೂ ಕೂಡ ಒಂದು ಅಪ್ಡೇಟ್ ತೋರಿಸೋಣ ಅಂಥೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಲಾಸ್ಟ್ ಟೈಮ್ ನೋಡಿದಾಗ ಪಿಲ್ಲರೆಲ್ಲ ಹಾಕ್ಕೊಂಡು ಫೂಟಿಂಗ್ ಎಲ್ಲ ಆಗಿತ್ತು. ಸೊ ಅದಾದಮೇಲಿಂದ ಪಾಯ ಹಾಕ್ತಿದ್ರು, ತೋರಿಸಿದ್ನಲ್ವ, ಈ ಥರ ಪಾಯ ಕೆಳಗಡೆಯಿಂದ ಹಾಕ್ತಾಯಿದ್ರು, ಒಂದು 6 ಅಡಿ ಕೆಳಗಡೆಯಿಂದ. ಸೊ ಈಗ ಪಾಯದ್ದೆಲ್ಲ ಕಂಪ್ಲೀಟ್ ಆಗಿದೆ ನೋಡಿ, ಪಾಯ ಎಲ್ಲ ಕಂಪ್ಲೀಟ್ ಆಗಿದೆ. ಅದ್ರ ಆದಮೇಲೆ ಮಣ್ಣು ಕೂಡ ತುಂಬಿದ್ದಾರೆ. ಮಣ್ಣು ತುಂಬಿಟ್ಟು, ಅಂದರೆ ನಾರ್ಮಲ್ ಈಗ ನೋಡಿ, ಬೋರ್ ನೀರಲ್ಲಿ ಮಣ್ಣು ತುಂಬಿದ್ದಾದಮೇಲೆ ನೀರು ಬಿಟ್ಟರೆ ಏನು ಒಳಗಡೆ ನೀರು ತೊಗೊಳ್ಳೋದಾಗಿರ್ಬೋದು, ಮಣ್ಣು ನೀಟಾಗಿ ಸೆಟ್ ಆಗೋದಿರ್ಬೋದು, ಆಗಲ್ಲ ಅಂಥೇಳಿ ಒಂದು ಟ್ಯಾಂಕರ್ ಲೋಡಲ್ಲಿ ನೀರು ಹೊಡ್ಸಿದ್ವಿ. ಸೊ ಟ್ಯಾಂಕರ್ ನೀರು ಏನಕ್ಕಪ್ಪ ಅಂತ ಅಂದರೆ, ಜೋರಾಗಿ ನೀರು ಬರುತ್ತಲ್ಲ, ಜೋರಾಗಿ ನೀರು ಬರೋದ್ರಿಂದ ಮಣ್ಣು ಕ್ಲೀನಾಗಿ ಸೆಟ್ ಆಗುತ್ತೆ ಕೆಳಗಡೆ. ಅಂದರೆ ಪಾಯದೊಳಗಡೆ ನೀಟಾಗಿ ಮಣ್ಣು ಕುತ್ಕೊಂಡು ಸೆಟ್ ಆಗುತ್ತೆ. ಹಂಗಾಗಿ ನೀವು ಫಸ್ಟ್ ಟೈಮ್ ಬಿಡ್ಬೇಕಾದ್ರೆ ಟ್ಯಾಂಕರ್ ನೀರಲ್ಲಿ ಬಿಡೋದು ಒಳ್ಳೆಯದು. ಸೊ ಅದಾದಮೇಲಿಂದ ಬೇಕಾದರೆ ನೀವು ಬೋರ್ ನೀರಲ್ಲಿ ಬಿಟ್ಕೋಬೋದು. ನೋಡಿ, ಈಗ ನೀಟಾಗಿ ಈ ಮಣ್ಣೆಲ್ಲ ಮುಂಚೆ ಪಾಯ ಅಂದರೆ ಫೂಟಿಂಗ್ ಆಗೋದಕ್ಕೆ ಮಣ್ಣೆಲ್ಲ ತೆಗ್ದಿದ್ರಲ್ಲ ನೋಡಿ, ಈ ಕಡೆ ಇತ್ತು ಒಂದು ಸ್ವಲ್ಪ ಮಣ್ಣು ಜಾಸ್ತಿ ಇದ್ದಿದ್ದು, ಆ ಕಡೆ ಇತ್ತು ತುಂಬ ಒಂಥರ ಬೆಟ್ಟನೇ ಆಗಿಬಿಟ್ಟಿತ್ತು ಆ ಮಣ್ಣು. ಸೊ ಆ ಬೆಟ್ಟ ಎಲ್ಲ ಇವಾಗ ಕರ್ಗೋಗ್ಬಿಟ್ಟಿದೆ ಅಂತ ಹೇಳ್ಬೋದು. ನೋಡಿ, ಎಷ್ಟೊಂದು ಮಣ್ಣಿತ್ತು, ಆ ಮಣ್ಣೆಲ್ಲ ತೆಗ್ದಿದ್ದಾರೆ. ಈಗ ತೆಗೆದು ಪಾಯದೊಳಗಡೆ ಹಾಕಿದ್ದಾರೆ. ಯಾಕಂದರೆ ಎಷ್ಟು ತೆಗ್ದಿದ್ರು ಅದೆಷ್ಟು ಕ್ಲೀನಾಗಿ ಸೆಟ್ ಆಗಬೇಕು ಅಂತಂದರೆ ಅವಷ್ಟು ಮಣ್ಣು ಹೋಗ್ಬೇಕು ಕೆಳಗಡೆ. ಸೊ ಆವಾಗ ಅಂದರೆ ಪಾಯ ಎಲ್ಲ ನೀಟಾಗಿ ಸೆಟ್ ಆಗುತ್ತೆ. ಇದಾದಮೇಲೆ ಮನೆ ಅಂದರೆ ಮೇಲ್ಗಡೆ ಏನೋ ಕನ್ಸ್ಟ್ರಕ್ಷನ್ಗೆ ರೆಡಿಯಾಗಿದೆ. ಈಗ ನೋಡಿ ಪೂರ್ತಿ, ಅಂದರೆ ಈಗ ಲಾಸ್ಟ್ ಟೈಮ್ ಬಂದಾಗ ಇದು ಏನೋ ತೊಟ್ಟಿ ಅಂದರೆ ಸಿಂಕೆಲ್ಲ ರೆಡಿ ಆಗ್ತಾಯಿತ್ತು. ಮತ್ತು ಇಲ್ಲೂ ಕೂಡ ಪಿಲ್ಲರ್ಗಳೆಲ್ಲ ಹಾಕ್ಕೊಂಡು ಫೂಟಿಂಗ್ ಎಲ್ಲ ಆಗಿ ಪಾಯದ್ದೆಲ್ಲ ಈಗ ನೀಟಾಗಿ ಸ್ಟ್ರಕ್ಚರ್ ಬಂದಿದೆ. ಈಗ ನೋಡಿ ತೋರಿಸ್ತೀನಿ. ಸೊ ಇಲ್ಲೆಲ್ಲ ಮಣ್ಣಿದೆ, ಅದು ನೆಕ್ಸ್ಟ್ ಬಂದಾಗ ಕ್ಲೀನಾಗಿರುತ್ತೆ. ಸೊ ಅದನ್ನು ತೋರಿಸ್ತೀನಿ. ಸೊ ಪಾಯದ್ದು ಮಾತ್ರ ಈಗ ನೋಡಿ, ಪಾಯದ್ದು ಕಂಪ್ಲೀಟ್ ರೆಡಿಯಾಗಿದೆ ಈಗ. ಸೊ ನೀವು ಕೂಡ ಯಾರಾದರೂ ನೆಕ್ಸ್ಟು ಫೂಟಿಂಗ್ ಆದಮೇಲೆ ಏನೋ ಮಣ್ಣು ಫಿಲ್ ಆಗಬೇಕಲ್ವ ಪಾಯದ ಜಾಗದೊಳಗಡೆ. ಸೊ ಅದನ್ನು ಮಾಡಬೇಕಾದ್ರೆ ಮೇಯ್ನ್ ನೀವು ಮಾಡಬೇಕಿರೋದು, ಫಸ್ಟ್ ಟೈಮ್ ಟ್ಯಾಂಕರಲ್ಲಿ ನೀರನ್ನು ಓಡಿಸಿ. ಸೊ ಆವಾಗ ಚೆನ್ನಾಗಿ ಸೆಟ್ ಆಗುತ್ತೆ. ಸೊ ಈಗ ನೋಡಿ, ಇಲ್ಲೆಲ್ಲ ಒಂದು ಸ್ವಲ್ಪ ಕುಸೆ ಬಿದ್ದಿದೆ, ಕಾಣಿಸ್ತಾ ಇದೆಯಲ್ಲ. ಸೊ ಇಲ್ಲಿ ಕುಸೆ ಬಿದ್ದಿದೆ, ಇಲ್ಲೊಂದು ಸ್ವಲ್ಪ ಕುಸೆ ಬಿದ್ದಿದೆ. ಮತ್ತು ಇಲ್ಲಿ ಮೇಯ್ನ್ ಪಿಲ್ಲರ್ ಇದೆಯಲ್ಲ, ಇದು ಸೆಂಟರ್ದು. ಸೊ ಅಲ್ಲೂ ಕೂಡ ಕುಸೆ ಬಿದ್ದಿದೆ. ಅಂದರೆ ಚೆನ್ನಾಗಿ ನೀರು ಸೆಟ್ ಆಗಿದೆ ಅಂತ, ನೀರು ಮಣ್ಣು ಸೆಟ್ ಆಗಿದೆ. ಸೊ ಇವಾಗ ಕಂಟಿನ್ಯೂಸ್ ಆಗಿ ಮಳೆನೂ ಬರ್ತಾಯಿದೆ. ಸೊ ಹಾಗಾಗಿ ಅಂದರೆ ಇನ್ನೂ ನೀಟಾಗಿ ಕುತ್ಕೊಳ್ಳುತ್ತೆ ಮಣ್ಣೆಲ್ಲ ಇದರೊಳಗಡೆ. ಸೊ ಅದಾದಮೇಲಿಂದ ನೆಕ್ಸ್ಟ್ ಬಂದುಬಿಟ್ಟು ನೆಕ್ಸ್ಟ್ ವೀಡಿಯೋನ ಅಂದರೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗುತ್ತೆ. ಇವಾಗ ಇಲ್ಲಿಂದ ಮೇಯ್ನ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗೋದು. ಸೊ ಆ ಕನ್ಸ್ಟ್ರಕ್ಷನ್ ವೀಡಿಯೋನ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್.